ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಭೀಮನ ಅಮಾವಾಸ್ಯೆ ವ್ಲಾಗ್ ಆಗಿರುತ್ತೆ. ಸೊ ಇದನ್ನು ನಾನು ಲೇಟಾಗಿ ಪೋಸ್ಟ್ ಮಾಡಿರ್ತೀನಿ. ಸೊ ನಾವವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ನಮ್ಮ ಫ್ಯಾಮಿಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಗ್ಗೆ ಬೇಗನೆ ಎದ್ದು ಕಾರಲ್ಲೆಲ್ಲ ಹೊರಟ್ವಿ ನಾವು. ಆ್ಯಕ್ಚುಲಿ ನಾವು ಬೇಗ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಅದು ಇದು ಕೆಲಸ ಮಾಡಿಕೊಂಡು ಅದು ತುಂಬ ಟೈಮ್ ಆಗಿಬಿಟ್ಟಿತ್ತು. ಆಲ್ರೆಡಿ ನಾವು ಆಗಲೇ 9:30 ಆಗೋಗಿತ್ತು. ಸೊ ಹೆಂಗೋ ಬೇಗ ಮಾಡ್ಕೊಂಡು ಹೊರಟ್ವಿ. ರೀಚ್ ಆದ್ವಿ, ಒಂದು 11 ಅಷ್ಟರಲ್ಲಿ ರೀಚ್ ಆದ್ವಿ. ಅಲ್ಲಂತೂ ತುಂಬ ಜನ ಬಂದಿದ್ರು. ಆ್ಯಕ್ಚುಲಿ ನಮಗೆ ಕಾರ್ ಪಾರ್ಕ್ ಮಾಡೋಕ್ಕೂ ಅಷ್ಟು ಜಾಗ ಇರಲಿಲ್ಲ. ಹೆಂಗೋ ಜಾಗನ ಹುಡ್ಕೊಂಡು ಹೋಗಿ ಪಾರ್ಕ್ ಮಾಡಿದ್ದಾಯಿತು. ಪಾರ್ಕ್ ಮಾಡೋಕ್ಕೂ ದುಡ್ಡು ಅಲ್ಲಿ. ಸೊ ಹೋದಾಗ ದೇವಸ್ಥಾನದೊಳಗೆ ದರ್ಶನಕ್ಕೆ ಹೋಗೋಕ್ಕೂ ನಮಗೆ ಜಾಗ ಇರಲಿಲ್ಲ. ತುಂಬ ರಶ್ ಇದ್ದರು. ಅಲ್ಲೇನೋ ಜಾತ್ರೆ ನಡೀತಿತ್ತಂತೆ ಭೀಮನ ಅಮಾವಾಸ್ಯೆ ದಿನ, ಹಾಗಾಗಿ ತುಂಬ ರಶ್ ಇತ್ತು ಅಲ್ಲಿ. ನಾವು ಟ್ರೈ ಮಾಡಿದ್ವಿ ಆದಷ್ಟು ಹೋಗೋಣ ಒಳಗೆ ದರ್ಶನ ಮಾಡ್ಕೊಳ್ಳೋಣ ಅಂತ, ಆದರೂ ಆಗಲೇ ಇಲ್ಲ. ಸೊ ಅಲ್ಲಿ ಜಾತ್ರೆ ಇದ್ದಿದ್ದರಿಂದ ಒಳಗಡೆ ಅಮ್ಮನವ್ರ ವಿಗ್ರಹನೂ ಆಚೆ ಕಡೆ ತಂದಿದ್ರು. ಹಾಗೆ ನೋಡಿಕೊಂಡು ಅಲ್ಲೇ ಇದ್ದಿದ್ದು ಚಾಮುಂಡೇಶ್ವರಿ ವಿಗ್ರಹನೂ ನೋಡಿಕೊಂಡ್ರು. ಈ ಕಡೆ ಕಾಣಿಸ್ತಿದೆಯಲ್ಲ ಅದೇ ತೇರು, ಅದರಲ್ಲೇ ಕರ್ಕೊಂಡು ಹೋಗೋದಂತೆ. ಇದು ಇವಾಗ ಮಾಡಿರೋದು. ದರ್ಶನ ಮುಗಿಸ್ಕೊಬಂದ್ವಿ. ಹಾಗೆ ಏನಾದರೂ ತಿನ್ನೋಣ ಅಂತ ಆಚೆ ಬಂದ್ವಿ. ಆಚೆ ಬಂದಾಗ ಜಾತ್ರೆ ಅಲ್ವಾ, ಇದೆಲ್ಲ ಹಾಕಿದ್ರು ತಿನ್ನೋಕ್ಕೆ, ಐಸ್ ಕ್ರೀಮ್ ಎಲ್ಲ ಹಾಕಿದ್ರು. ಸೊ ನನಗೂ ಸೈಡಲ್ಲಿ ಹಾಗೆ ಪೊಟೆಟೊ ಟ್ವಿಸ್ಟರ್ ಕಾಣಿಸು, ತುಂಬ ಅಂಗಡಿಗಳಿತ್ತು ಅಲ್ಲಿ. ಸೊ ನನಗೆ ಜಾತ್ರೆಗೆ ಹೋದಾಗೆಲ್ಲ ಆಲ್ಮೋಸ್ಟ್ ನಾನು ಪೊಟೆಟೊ ಟ್ವಿಸ್ಟರ್ನ ಹುಡುಕ್ತೀನಿ, ಎಲ್ಲೂ ಸಿಕ್ಕಿಲ್ಲ. ಆಲ್ರೆಡಿ ನಾನು ತಿಂದು ತುಂಬ ತಿಂಗಳುಗಳೇ ಆಗಿತ್ತು. ಸೊ ಆಸೆ ಆಗಿತ್ತು ಅಂದ್ಬಿಟ್ಟು ಅಲ್ಲಿ 50 ರೂಪಾಯಿ ಒಂದು ಇದು ಪೊಟೆಟೊ ಟ್ವಿಸ್ಟರು. ಸೊ ಅವ್ರ ಹತ್ರ ಮಾಡಿಸ್ಕೊಂಡು ತಿಂದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಅವರು ಹೇಗೆ ಮಾಡೋದು ಅಂತಲೂ ಹೇಳ್ಕೊಡ್ತಾಯಿದ್ರು ಅದನ್ನು. ಸೊ ನಾವು ಕೇಳಿಸ್ಕೊಂಡು ನಿಂತ್ಕೊಂಡು ಹಾಗೆ ಅಲ್ಲೇ ತಿನ್ಕೊಂಡು ಬಂದ್ವಿ. ಅದ್ರ ಮೇಲೆ ಕ್ರೀಮ್ ಹಾಕಿರ್ತಾರಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ತುಂಬ ಮ್ಯಾಚ್ ಆಗ್ತಿರುತ್ತೆ ಟೇಸ್ಟು. ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ. ಪೊಟೆಟೊ ಟ್ವಿಸ್ಟರ್ ತಿಂದ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಣ ಅಂತ ತೊಗೊಂಡ್ವಿ. ಐಸ್ ಕ್ರೀಮ್ ಏನಷ್ಟು ಚೆನ್ನಾಗಿರಲಿಲ್ಲ, ಫುಲ್ ಮೆಲ್ಟ್ ಆಗೋಗ್ಬಿಟ್ಟಿತ್ತು. ದುಡ್ಡು ಕೊಟ್ಟು ತೊಗೊಂಡಿದ್ದೀವಲ್ಲ ಅಂತ ತಿಂದಿದ್ದಾಯಿತು. ಸೊ ಇದೆಲ್ಲ ತಿಂದಾದ್ಮೇಲೆ ಅಲ್ಲಿಂದ ಹೊರಟಾದ್ಮೇಲೆ ನಾವು ಎಲ್ಲಾದರೂ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಬೇರೆ ದೇವಸ್ಥಾನ ಯಾವುದು ಹತ್ರ ಇರಲಿಲ್ಲ, ಹಾಗಾಗಿ ಮಾರ್ಕೋನಹಳ್ಳಿ ಡ್ಯಾಮ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಸೊ ನಮ್ಮೂರಿಂದ ಹತ್ರ ಇತ್ತು, ಅಂದರೆ ಯಡಿಯೂರಿಗೆ ಹತ್ರ ಅಲ್ವಾ ಮಾರ್ಕೋನಹಳ್ಳಿ. ಸೊ ಇಲ್ಲಿಂದನೂ ಕೂಡ ಹತ್ರ ಇತ್ತು, ರಾಮನಗರಿಂದ ಗೌಡ್ಗೆರೆಯಿಂದ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲಿಂದ. ಸೊ ಹೋದ್ವಿ ಅಲ್ಲಿಗೆ ಮಾರ್ಕೋನಹಳ್ಳಿಲಿ. ಅಲ್ಲೇ ನೀರಷ್ಟು ತುಂಬಿರಲಿಲ್ಲ, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ಫುಲ್ ಪೀಸ್ಫುಲ್ ಆಗಿತ್ತು. ಅಲ್ಲಿ ನೀರು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಡ್ಯಾಮ್ ಇನ್ನೂ ತುಂಬಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಆ ಜಾಗ ಅಂತೂ ತುಂಬ ಪೀಸ್ಫುಲ್ ಆಗಿತ್ತು. ಆಮೇಲೆ ಗಾಳಿ ಬೇರೆ, ತುಂಬ ಗಾಳಿಯಲ್ಲಿ ನಡ್ಕೊಂಡು ಹೋಗೋಕ್ಕೂ ಆಗ್ತಾಯಿರಲಿಲ್ಲ, ಅಷ್ಟು ಗಾಳಿ ಇತ್ತು. ಸೊ ಹೇಗೆ ಅಂದರೆ ನಾವು ನಡ್ಕೊಂಡು ಹೋಗ್ತಾಯಿದ್ರೆ ನಮ್ಮನ್ನೇ ತಳ್ತಿದೆ ಅಂತ ಫೀಲ್ ಆಗ್ತಿತ್ತು ನಮಗೆ, ಅಷ್ಟು ಗಾಳಿ, ತುಂಬ ಗಾಳಿ ಇತ್ತು. ಆದರೂ ಚೆನ್ನಾಗಿತ್ತು ನೋಡೋಕ್ಕೆಲ್ಲ. ಸೊ ಮೀನುಗಳೆಲ್ಲ ಇತ್ತು ಅದರೊಳಗೆ. ಸೊ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಅದು ಮೀನುಗಳು ಹೋಗಿ ಬಂದು ಮಾಡ್ತಾಯಿತ್ತು ಅದಕ್ಕೆ. ಆಮೇಲೆ ನಮಗೆ ಒಳಗೆಲ್ಲ ಕರ್ಕೊಂಡೋಗಿದ್ರು, ಡ್ಯಾಮ್ ಒಳಗೆ. ಅಂದರೆ ತುಂಬ ನೀರಾದಾಗ ಹೆಂಗೆಲ್ಲ ಹೋಗುತ್ತೆ, ಹೆಂಗೆಲ್ಲ ಓಪನ್ ಮಾಡ್ತಾರೆ ಅಂತೆಲ್ಲ ತೋರಿಸಿದ್ರು. ಮಾರ್ಕೋನಹಳ್ಳಿ ಡ್ಯಾಮ್ ಮುಗಿಸ್ಕೊಂಡು ನಾವು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ, ಯಡಿಯೂರಲ್ಲಿರೋದು. ಅಲ್ಲೂ ಕೂಡ ತುಂಬ ರಶ್ ಇತ್ತು. ನಾವು ಒಳಗೆ ಹೋಗೋಕ್ಕಾಗಲಿಲ್ಲ, ದರ್ಶನ ಮಾಡ್ಕೊಂಡು ಬಂದ್ವಿ. ಆಮೇಲೆ ದರ್ಶನ ಮಾಡ್ಕೊಂಡು ಬಂದಮೇಲೆ ಅಲ್ಲೇ ಕುದುರೆಗಳಿದ್ದು, ಹಂಗೆ ನಮ್ಮ ಪಾಪು ಇದ್ಲಲ್ಲ, ನಮ್ಮ ಚಿಕ್ಕಮ್ಮನ ಮಗಳು, ಅವಳನ್ನ ಸವಾರಿ ಮಾಡಿಸಿ ಬಂದ್ವಿ. ಸೊ ಚೆನ್ನಾಗಿತ್ತು, ನೋಡ್ಕೊಂಡು ಬಂದ್ವಿ ಎಲ್ಲ. ದೇವಸ್ಥಾನ ಅಂತೂ ಅಮಾವಾಸ್ಯೆ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಬೇರೆ ಅಮಾವಾಸ್ಯೆ ಟೈಮಲ್ಲಿ ಅಷ್ಟು ರಶ್ ಇರೋಲ್ಲ. ಸೊ ಇದು ಭೀಮನ ಅಮಾವಾಸ್ಯೆ ಅಂತೆ ಸ್ಪೆಷಲ್ ಅಂದ್ಬಿಟ್ಟು ತುಂಬ ರಶ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಮನೆ ಕಡೆ ಹೊರಡೋಣ ಅಂತ ಹೋದ್ವಿ. ಮನೆಗೆ ಬಂದು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಮಹೇಶ್ವರನ ದೇವಸ್ಥಾನ. ಇದು ನಮ್ಮೂರಲ್ಲೇ ಇರೋದು ಆ್ಯಕ್ಚುಲಿ. ಸೊ ಅಲ್ಲಿಗೆ ಬಂದು ಮನೆ ಹತ್ರ ಬಂದು ನಾವು ಪೂಜೆಗೆಲ್ಲ ತೊಗೊಂಡು, ಹಣ್ಣು ಕಾಯಿ ಎಲ್ಲ ತೊಗೊಂಡು ಪೂಜೆಗೆ ಹೋದ್ವಿ. ಅಲ್ಲೂ ಕೂಡ ಅಮಾವಾಸ್ಯೆ ಆಗಿರೋದ್ರಿಂದ ಅಭಿಷೇಕ ಎಲ್ಲ ಮಾಡಿ ಅಲಂಕಾರ ಮಾಡಿದರು. ಇಲ್ಲೂ ಕೂಡ ಒಂದು ಬಸವ ಇತ್ತು. ಸೊ ಅದಕ್ಕೂ ಎಲ್ಲ ಪೂಜೆ ಮಾಡ್ಕೊಂಡು ಬಂದ್ವಿ. ಅವತ್ತಿನ ದಿನವೇ ನಮ್ಮೂರಲ್ಲೂ ಕಾರ ಹಬ್ಬ ಕೂಡ ಇತ್ತು. ಕಾರ ಹಬ್ಬದಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ. ಎತ್ತುಗಳನ್ನ ಅದಕ್ಕೆ ಅಲಂಕಾರ ಮಾಡಿಬಿಟ್ಟು ಊರಲ್ಲೆಲ್ಲ ಓಡಿಸಾಡ್ತಾರೆ. ಸಂಕ್ರಾಂತಿ ಟೈಮಲ್ಲಿ ಕಿಚ್ಚಾರಿಸ್ತಾರಲ್ಲ, ಅದು ಬೇರೆ, ಇದು ಬೇರೆ. ಅಂದರೆ ಊರಲ್ಲಿ ಅದನ್ನೆಲ್ಲ ಕರ್ಕೊಬಂದು ದೇವಸ್ಥಾನ ಮುಂದೆ ಪೂಜೆ ಮಾಡಿ ಮಾಡ್ಕೋತೀವಿ. ನಾವು ಇವತ್ತಿನ ದಿನ ಒಬ್ಬಟ್ಟು ಮಾಡಿದ್ವಿ ಮನೇಲಿ. ಸೊ ಒಬ್ಬಟ್ಟು ತಿಂದ್ಬಿಟ್ಟು ಮಲ್ಕೊಂಡೆ. ಓಕೆ ಗಾಯ್ಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ.